Hi guys, good morning. Once again welcome back to GM04 Vlogs. Once again welcome back to new video. ಸೊ ಫೈನಲಿ ಎಷ್ಟೋ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋ ಟೈಮ್ ಕೂಡ ಈಗ ಬಂದಿದೆ. ಏನಕ್ಕಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಬೈಕ್ ತೊಗೊಂಡಿದ್ದೀನಿ, KTM Adventure 250. ಡೆಲಿವರಿ ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬಿಸಿ ಸ್ಕೆಡ್ಯೂಲಿಂದ. ಸೊ ನನ್ನ ಇನ್ಸ್ಟಾ ಫಾಲೋವರ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದರೆ ಒಂದು ರೀಲ್ಸ್ ಥರ ಮಾಡಿ, ಒಂದು ಶಾರ್ಟ್ಸ್ ಥರ ಮಾಡಿ ಪೋಸ್ಟ್ ಕೂಡ ಮಾಡಿದ್ದೆ. ಸೊ ಇವತ್ತಿಗೆ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಗಾಡಿದು. ಸೊ ಫಸ್ಟ್ ಸರ್ವಿಸಿಗೆ ಎತ್ಕೊಂಡು ಹೋಗೋಣ ಬನ್ನಿ, ನೋಡೋಣ KTM ಸರ್ವಿಸ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಹಾಗೆ ಚಾನಲ್ಗೆ ಯಾರು ಹೊಸಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋ ಎಂಡಲ್ಲಿ ಕೂಡ ಎಷ್ಟಾಗುತ್ತೆ ಈ ಸರ್ವಿಸ್ ಕಾಸ್ಟ್ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ನೀವು ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂದ್ಬಿಟ್ಟು. ಫುಲ್ಲು ಆಲ್ಮೋಸ್ಟ್ ಡರ್ಟ್ ಬೈಕ್ ಥರ ಆಗಿಬಿಟ್ಟಿದೆ. ಕಂಪ್ಲೀಟಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನಂತೂ 1000 ಕಿಲೋಮೀಟರ್ಸಲ್ಲೇ. ಸೊ ಇದು ಯಾವುದೇ ರೀತಿ ಇಶ್ಯೂಸ್ ಏನಿಲ್ಲ. ಸೊ ಫೈನಲಿ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯಿತು. ಮನೆಗೆ ಈಗ ಜಸ್ಟ್ ಬಂದೆ. ಕಾಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಬಿಲೋ 2500 ಆಗಿದೆ ಫಸ್ಟ್ ಸರ್ವಿಸ್ ಕಾಸ್ಟು. ಸೊ ಜಸ್ಟ್ ಕನ್ಸ್ಯೂಮಬಲ್ಸ್ ಮಾತ್ರ ಆ್ಯಡ್ ಮಾಡಿದ್ದಾರೆ, ಲೇಬರ್ ಆ್ಯಡ್ ಮಾಡಿಲ್ಲ. ಸೊ ಅದ್ರ ಜೊತೆಗೆ ಇಂಜಿನ್ ಆಯಿಲು, ಫಿಲ್ಟರ್ಸು, ಆಮೇಲೆ ಕೂಲೆಂಟು, ಚೈನ್ ಸ್ಪ್ರೇ, ಆಮೇಲೆ ವಾಟರ್ ವಾಶು ಎಲ್ಲ ಇನ್ಕ್ಲೂಡೆಡ್ ಆಗಿ 2500 ಒಳಗಡೆ ಆಗಿದೆ. ಪರವಾಗಿಲ್ಲ, ಅಫೋರ್ಡಬಲ್ ಅಂತಲೇ ಅನಿಸ್ತು ನನಗೆ. ಆಮೇಲೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬಿಟ್ಟಿದ್ದು ನಮ್ಮ ಮನೆಗೆ ನಿಯರೆಸ್ಟ್ ಇರೋ 8th ಮೈಲ್ ಶೋರೂಮಲ್ಲಿ. ಸೊ ಚೆನ್ನಾಗಿತ್ತು KTM ಎಕ್ಸ್ಪೀರಿಯನ್ಸು, ನೋ ಇಶ್ಯೂಸ್. ನೋಡೋಣ, ಫಸ್ಟ್ ಸರ್ವಿಸ್ ಅಂತ ಹಂಗೆ ಅನಿಸ್ತಾ ಇದೆ. ಫ್ಯೂಚರ್ ಗೊತ್ತಾಗುತ್ತೆ ಯಾವ ಥರ ಏನು ಕತೆ ಅಂತ. ಹಾಗೆ ಗಾಡಿ ಮೇಲೆ ವಿಡಿಯೋಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಬಂದು ಮೈಲೇಜ್ ಆಗಿರ್ಬೋದು, ಇಲ್ಲ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಅದೇ ಥರ ವಿಡಿಯೋಸ್ ಮಾಡ್ತಾ ಹೋಗೋಣ. ಹಾಗೆ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.